ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಛಾತ್ರಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 8वीं ಕಕ್ಷಾ ಈ ಒಂದು ಚಟುವಟಿಕೆ ಪುಸ್ತಕದಲ್ಲಿ ಬರುವಂಥ ಸೀಖನೆ ಕಾ ಪ್ರತಿಫಲ 9ರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ವಿವರಣೆಯನ್ನು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡಬಹುದು ಅಂತ ಹೇಳ್ತಾ, ನನ್ನ ಹಿಂದಿನ ವಿಡಿಯೋಗಳಲ್ಲಿ ನಾನು 6 ಮತ್ತು 7ನೇ ತರಗತಿಗೆ ಸಂಬಂಧಿಸಿದಂಥ ಹಿಂದಿ ಚಟುವಟಿಕೆ ಪುಸ್ತಕದ ಎಲ್ಲ ಚಟುವಟಿಕೆಗಳನ್ನು ನನ್ನ ವಿಡಿಯೋದಲ್ಲಿ ಮಾಡಿದ್ದೀನಿ. ಅವುಗಳನ್ನ ಪ್ರೊಫೈಲ್ದಲ್ಲಿ ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಈಗ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ. ಛಾತ್ರ ಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 8वीं ಕಕ್ಷಾ ಸೀಖನೆ ಕಾ ಪ್ರತಿಫಲ 9. ಸೀಖನೆ ಕಾ ಪ್ರತಿಫಲ 9ರಲ್ಲಿ ಬರುವಂಥ ಚಟುವಟಿಕೆಗಳು. ಇಲ್ಲಿ ನೋಡ್ರಿ, ಪತ್ರ ಲೇಖನ ಕಿ ಪರಿಚಿತ್ ಹೋತೆ ಹೈ. ಪತ್ರ ಲೇಖನವನ್ನು ಬರೆಯುವುದು ರೀತಿಯನ್ನು ಇಲ್ಲಿ ಮಕ್ಕಳು ತಿಳ್ಕೊಳ್ಳೋದು ಈ ಒಂದು ಸೀಖನೆ ಕಾ ಪ್ರತಿಫಲದ ಉದ್ದೇಶ. ಇಲ್ಲಿ ಪತ್ರ ಲೇಖನ ಅಂದ್ರೇನು, ಪತ್ರ ಲೇಖನದಲ್ಲಿರುವಂಥ ಪ್ರಕಾರಗಳು ಯಾವುವು ಎಂಬುದನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನು ತಾವೇ ಓದ್ಕೊಂಡ್ಬಿಡ್ರಿ, ಎಲ್ಲವನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ವಿಡಿಯೋ ಲೆಂದಿ ಆಗುತ್ತೆ. ಆ ಒಂದು ಕಾರಣದಿಂದ ಪತ್ರಲೇಖನ ಇದರಲ್ಲಿ 2 ಪ್ರಕಾರಗಳು, ಒಂದು ಔಪಚಾರಿಕ, ನೆಕ್ಸ್ಟ್ 2ನೇದು ಅನೌಪಚಾರಿಕ. ಔಪಚಾರಿಕ ಪತ್ರವನ್ನು ನಾವೇನು ಮಾಡ್ತೀವಿ, जिनके साथ हमारे ನಿಜಿ ಸಂಬಂಧ ನಹಿ ಹೋತಾ. ನಾವು ಪ್ರತಿನ ಯಾರ ಜೊತೆ ಏನು ಸಂಬಂಧ ಇರುವುದಿಲ್ಲ, ಅಂಥವರಿಗೆ ಬರುವಂಥ ಪತ್ರವನ್ನು ಔಪಚಾರಿಗಿರ್ಬೋದು. ಅಂಥವರಿಗೆ ಬರುವಂಥ ಪತ್ರಗಳನ್ನು ಏನಂತಾರೆ ಅಂದ್ರೆ ಔಪಚಾರಿಕ ಪತ್ರ. ಉದಾಹರಣೆ ಕೊಟ್ಟಿದ್ದಾರೆ, ಪ್ರಧಾನಾಚಾರ್ಯ, ಸಂಪಾದಕ, ವ್ಯಾಪಾರಿ, ಬ್ಯಾಂಕ್ ಅಧಿಕಾರಿ. ಇವರಿಗೆ ಬರುವಂಥ ಪತ್ರವನ್ನು ಔಪಚಾರಿಕ ಪತ್ರಗಳು ಅಂತ ಕರೀತಾರೆ. ನೆಕ್ಸ್ಟ್ ಅನೌಪಚಾರಿಕ ಪತ್ರವನ್ನು ಯಾರಿಗೆ ಬರೀತಾರೆ, ಜೋ ಅಪನಿ ಮಿತ್ರ ಯಾ ಯಗೆ ಸಂಬಂಧಿಯೋಂಕೆ ಲಿಖೆ ಜಾತಿ ಹೇ. ದೋಸ್ತರಿಗೆ ಮತ್ತು ಸಂಬಂಧಿಕರಿಗೆ ಬರೆಯುವಂಥ ಪತ್ರವನ್ನು ಏನಂತಾರೆ ಅಂದ್ರೆ ಅನೌಪಚಾರಿಕ ಪತ್ರ ಅಂತ ಕರೀತಾರೆ. ಜೈಸೆ ದೋಸ್ತ್, ಮಾತಾ ಪಿತಾ, ಬಾಯಿ, ಬಹನ್, ಚಾಚಾ ಆದಿ. ಇವರಿಗೆ ಬರೆಯುವಂಥ ಪತ್ರಗಳನ್ನು ಅನೌಪಚಾರಿಕ ಪತ್ರಗಳು ಅಂತ ಕರೀತಾರೆ. ಇದು ನಿಮಗೆ ಗೊತ್ತಿರಲಿ, ಔಪಚಾರಿಕ ಪತ್ರ ಮತ್ತು ಅನೌಪಚಾರಿಕ ಪತ್ರ ಯಾರಿಗೆ ಬರೀತಾರೆ ಅಂತ ಕಟ. ನೆಕ್ಸ್ಟ್ ಪತ್ರಕ್ಕೆ ಭಾಗ ಅಂತ ಕೊಟ್ಟಿದ್ದಾರೆ, ಪತ್ರದ ವಿಧಗಳು. ಪತ್ರದಲ್ಲಿ ಬರುವಂಥ ಭಾಗಗಳು. ಒಂದನೇದ ಔಪಚಾರಿಕ ಪತ್ರ. ಇಲ್ಲಿ ನೋಡ್ರಿ, ಔಪಚಾರಿಕ ಪತ್ರದಲ್ಲಿ ದಾಯಿ ಅವರಂತ ಇರುತ್ತೆ. ಇಲ್ಲಿಯೂ ಕೂಡ ದಾಯಿ ಅವರಂತ ಇರುತ್ತೆ. ನೆಕ್ಸ್ಟ್ ಪ್ರೇಷಕ್ ಅನ್ನೋದು ಇಲ್ಲಿ ಔಪಚಾರಿಕ ಪತ್ರದಲ್ಲಿರುತ್ತೆ, ಅನೌಪಚಾರಿಕ ಪತ್ರದಲ್ಲಿ ಇರೋದಿಲ್ಲ. ನೆಕ್ಸ್ಟ್ ಸೇವಾಮೆ ಎಂಬುದು ಕೂಡ ನಾವು ಗೆ ಅಂತ ಬರಿತೀವಿ. ಅದನ್ನು ವಿವರವಾಗಿ ನಾನು ಮುಂದೆ ಹೇಳೋಕ್ಕೆ ಹೋಗ್ತಾ ಇದ್ದೀನಿ, ಪತ್ರವನ್ನು ತೆಗೆದುಕೊಂಡು ಬಂದು. ನೆಕ್ಸ್ಟ್ ಸೇವಾಮೆ ಅಂತಿದೆ. ಇದನ್ನು ಏನು ಔಪಚಾರಿಕದಲ್ಲಿ ಏನು ಮಾಡ್ತೀವಿ ಅಂದ್ರೆ ಬರಿತೀವಿ. ಜಿಸೆ ಪತ್ರ ಲಿಖನ ಹೈ ಉಸ್ಕಾ ಪದ್. ಯಾರಿಗೆ ಪತ್ರವನ್ನು ಬರಿತೀವಿ ಅವರಿಗೆ. ಇದು ಅನೌಪಚಾರಿಕದಲ್ಲಿ ಇರುವುದಿಲ್ಲ. ನೆಕ್ಸ್ಟ್ ಸಂಬೋಧನ ಅಂತ ಇರುತ್ತೆ. ಸಂಬೋಧನ ಔಪಚಾರಿಕದಲ್ಲಿ ಇರುತ್ತೆ, ಅನೌಪಚಾರಿಕದಲ್ಲಿ ಇರುತ್ತೆ. ಇದಕ್ಕೆ ಸಂಬೋಧನ ಅಂತ ಕರೀತಾರೆ. ಶ್ರೀಮಾನ್ ಮಹೋದಯ ಅಂತ ಕರಿಬೋದು, ಮಹೋದಯ ಅಂತಷ್ಟೇ ಕರಿಬೋದು. ನೆಕ್ಸ್ಟ್ ಇಲ್ಲಿ ಅನೌಪಚಾರಿಕದಲ್ಲಿ ಆದರಣೀಯ ಅಥವಾ ಪ್ರಿಯ ಅಂತ ನಾವೇನು ಮಾಡ್ಬೋದು, ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅಭಿವಾದನೆ ಅನ್ನೋದು ಔಪಚಾರಿಕದಲ್ಲಿರೋದಿಲ್ಲ, ಅನೌಪಚಾರಿಕದಲ್ಲಿರುತ್ತೆ. ಪ್ರಣಾಮ್, ಸ್ನೇಹ, ನಮಸ್ತೆ ಆದಿ ಅನ್ನೋದು ಇಲ್ಲಿರುತ್ತೆ. ನೆಕ್ಸ್ಟ್ ವಿಷಯ ಎಲ್ಲಿರುತ್ತೆ ಅಂದ್ರೆ ಔಪಚಾರಿಕದಲ್ಲಿ ಇಷ್ಟೇ ಇರುತ್ತೆ. ಅಲ್ಲೇ ಕಮ್ ಸೆ ಕಮ್ ಶಬ್ದ, ಬಹಳಷ್ಟು ಕಡಿಮೆ ಶಬ್ದಗಳನ್ನ ನಾವಿಲ್ಲಿ ವಿಷಯದಲ್ಲಿ ಬರಿತೀವಿ. ಇದು ಎಲ್ಲಿರೋದಿಲ್ಲ, ಅನೌಪಚಾರಿಕದಲ್ಲಿ ಇರುವುದಿಲ್ಲ. ನೆಕ್ಸ್ಟ್ ಕಲೆವಾರ ಅನ್ನೋದು ಇಲ್ಲಿ ಇರುತ್ತೆ. ಇಲ್ಲಿ ಇರುತ್ತೆ. ನೀವು ಇಲ್ಲಿ ವಿಷಯಾನುಸಾರ ವರ್ಣನೆಯನ್ನು ಮಾಡಬೇಕು ಔಪಚಾರಿಕದಲ್ಲಿ. ಅನೌಪಚಾರಿಕದಲ್ಲಿ ಸ್ನೇಹ, ಭಾವನಾತ್ಮಕವಾಗಿ ವಿಚಾರಗಳನ್ನ ಇಲ್ಲಿ ಬರಿಬೇಕಾಗುತ್ತೆ. ನೆಕ್ಸ್ಟ್ ಕಲೆವಾರಕ್ಕೆ ಸಮಾಪ್ತಿಯನ್ನು ಇಲ್ಲಿ ಔಪಚಾರಿಕದಲ್ಲಿ ಧನ್ಯವಾದ ಅಂತ ಮಾಡ್ತೀವಿ, ಅನೌಪಚಾರಿಕದಲ್ಲಿ ಅದು ಇರುವುದಿಲ್ಲ. ನೆಕ್ಸ್ಟ್ ನಾಮ ಅವ್ರ ಪತ್ರವನ್ನು ಇಲ್ಲಿ ಆಪ್ಕಾ ಆಜ್ಞಾಧಾರಕ ಅಂತ ಇಲ್ಲಿ ಬರಿತೀವಿ. ಇಲ್ಲಿ ಆಪ್ಕಾ ಅಥವಾ ತುಮ್ಹಾರ ಅಂತ ಬರಿತೀವಿ. ನೆಕ್ಸ್ಟ್ ಹಸ್ತಾಕ್ಷರ ಎಂಬುದು ಹಸ್ತಾಕ್ಷರ ಕರೆ ಅನ್ನೋದು ಇಲ್ಲಿ ಔಪಚಾರಿಕದಲ್ಲಿ ಇರುತ್ತೆ, ಅನೌಪಚಾರಿಕದಲ್ಲಿ ಇರುವುದಿಲ್ಲ. ಇಲ್ಲಿ ಏನು ಮಾಡಿದೆ ಅಂದ್ರೆ ಪತ್ರದ ಭಾಗಗಳು ಔಪಚಾರಿಕದಲ್ಲಿ ಅನೌಪಚಾರಿಕದಲ್ಲಿ ಯಾವ್ಯಾವ ಬರ್ತವೆ ಅನ್ನೋದನ್ನು ಇಲ್ಲಿ ವಿವರವಾಗಿ ಹೇಳಿದ್ದಾರೆ. ಇಲ್ಲೊಂದು ಏನು ಮಾಡಿದ್ದಾರೆ ಅಂದ್ರೆ ಔಪಚಾರಿಕ ಪತ್ರದ ನಮೂನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಬಚ್ಚೋ ಕ್ಯಾ ಆಪ್ ಇಸ್ ತರಹ ಕೆ ಬಾಕ್ಸೋं का ಚಿತ್ರ ಬನಾ ಸಕ್ತೆ ಹೈ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಈ ಥರ ಬಾಕ್ಸನ್ನು ತೆಗಿಯೋಕ್ಕೆ ಬರುತ್ತಾ ಅಂತ ಕೇಳಿದ್ದಾರೆ. ಈ ಥರ ಚಿತ್ರ ಇಲ್ಲಿ ನಾವು ಎಲ್ಲರೂ ತೆಗಿತಾರೆ. ಇಷ್ಟು ಇಲ್ಲೇನೋ ಬರೆಯೋದಿಲ್ಲ. ಅಷ್ಟೇ ತೆಗಿತೀರಾ ಅಂತ ಕೇಳಿದ್ದಾರೆ ಅವರು. ತೆಗಿತೀವಿ ಅಂತ ಇದೆ. ಇಲ್ಲಿ ನೋಡ್ರಿ, ಹಾಂ
यदि आप ऐसा करते हैं तो आप छुट्टी पत्र ಚಾಂಚೆ की ರಚನಾ ರಹೆ ಹೋ ಅಂತಿದೆ. ಸೊ ಈ ರೀತಿ ಇಲ್ಲಿ ಪತ್ರವನ್ನು ಬರೆಯುವಂಥ ಭಾಗಗಳನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟ್ ಮುಂದೆ ಆವೋ ಚುಟ್ಟಿ ಪತ್ರಕ ಕೇಲ್ ಸಮಜಾವೋ ಅವ್ರು ಲಿಕ್ಕುವಂತಿದೆ. ಸೊ ಇಲ್ಲಿ ಪತ್ರವನ್ನು ಬರೆಯುವಂಥ ಏನು ಶೈಲಿಯನ್ನು ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಪತ್ರಗಳಲ್ಲಿ ಬರುವಂಥ ಭಾಗಗಳು. ಸೊ ಈ ಕಡೆ ದಿನಾಂಕ, ಈ ಕಡೆ ಪ್ರೇಷಕ, ಸೇವಾಮೆ, ನೆಕ್ಸ್ಟ್ ಮಹೋದಯ, ವಿಷಯ. ಸೊ ನೆಕ್ಸ್ಟ್ ಲಾಸ್ಟಿಗೆ ಇಲ್ಲಿ ಏನು ಬರೀಬೇಕಪ್ಪ ಅಂದರೆ ಇಲ್ಲಿ ವಿವರಣೆಯನ್ನು ನೀಡಬೇಕು. ಸೊ ವಿಷಯ ವಿವರಣೆ, ನೆಕ್ಸ್ಟ್ ಧನ್ಯವಾದ, ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ, ಈ ಕಡೆ ಆಪ್ಕ ಆಜ್ಞಾಧಾರಕ ಮಿತ್ರ ಅನ್ನೋದು ಸೊ ಇಲ್ಲಿ ಬರೀಬೇಕು. ಸೊ ಇದು ಫಾರ್ಮೆಟು. ಸೊ ನೆಕ್ಸ್ಟ್ ಮುಂದೆ ಹೋದಾಗ ಏನಾಗುತ್ತೆ ಅಂದ್ರೆ ಇಲ್ಲಿ ಗತಿವಿಧಿ ದೋ ಇಸ್ ಚುಟ್ಟಿ ಪತ್ರಕ್ಕೂ ಧ್ಯಾನ ಸೆ ಪಡಿಯೇ ಅವ್ರು ಸಮಜಿ ಅಂತಿದೆ. ಸೊ ಇಲ್ಲಿ ಒಂದು ಚುಟ್ಟಿ ಪತ್ರವನ್ನು ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ನೋಡಿಕೊಂಡು ಸೊ ನಾವು ಮುಂದಿನ ಚುಟ್ಟಿ ಪತ್ರವನ್ನು ಬರೀಬೇಕು. ಸೊ ಅದರಿಂದ ಇಲ್ಲಿ ನೋಡ್ರಿ 3 दिन की छुट्टी मांगने हुए आपके ಪ್ರಧಾನಾಧ್ಯಾಪಕ ಪತ್ರ ಲಿಖಿ ಅಂತ ಅಂದಿದ್ದಾರೆ. ಸೊ ಇಲ್ಲಿ ದಿನಾಂಕವನ್ನು ಹಾಕಬೇಕು. ಸೊ ಪ್ರಧಾನಾಧ್ಯಾಪಕರಿಗೆ 3 ದಿನದ ಚುಟ್ಟಿಯನ್ನು ನೀಡುವಂತೆ ನಾವು ಏನು ಮಾಡಬೇಕು, ಅವರಿಗೆ ಪತ್ರವನ್ನು ಚುಟ್ಟಿ ಪತ್ರ ಬರೆದಿದ್ದಾರೆ. ಇಲ್ಲಿ ಪ್ರೇಷಕ ಅಂದರೆ ಯಾರು ಪತ್ರವನ್ನು ಬರಿತಾ ಇದ್ದಾರಲ್ಲ ಅವ್ರ ಹೆಸರನ್ನು ಬರೀಬೇಕು. ಇಲ್ಲಿ ಭಾಗ್ಯಶ್ರೀ ಅಂತ ಇದೆ, 8वीं ಕಕ್ಷಾ ಅಂತ ಇದೆ, ಸರ್ಕಾರಿ ಹೈಸ್ಕೂಲ್ ಬಂಗೂರು ಅಂತ ಇದೆ. ಸೊ ಇಲ್ಲಿ ಯಾರು ಪತ್ರವನ್ನು ಕಳಿಸ್ತಾ ಇದ್ದಾರೆ ಅವರು ಬರಬೇಕು. ನೆಕ್ಸ್ಟ್ ಸೇವಾಮೆ ಯಾರಿಗೆ ಕಳಿಸ್ತಾ ಇದ್ದಲ್ಲ ಅವರಿಗೆ. ಸೊ ಈ ಪತ್ರವನ್ನು ಪ್ರಧಾನಾಧ್ಯಾಪಕರಿಗೆ ಕಳಿಸ್ಬೇಕು. ಸೊ ಪ್ರಧಾನಾಧ್ಯಾಪಕ, ನೆಕ್ಸ್ಟ್ ಸರ್ಕಾರಿ ಹೈಸ್ಕೂಲ್ ಬಂಗೂರ್ ಎಂಬುದು ಸರಿ ಇಲ್ಲಿ ಅವರು ಹೈಸ್ಕೂಲ್ ಹೆಸರು ಬರೀಬೇಕು. ನೆಕ್ಸ್ಟ್ ಆದರಣೀಯ ಮಹೋದಯ ಅಂತ ಬರೀಬೇಕು. ಸೊ ಆದರಣೀಯ ಮಹೋದಯ ಬರೆದ ಮೇಲೆ ವಿಷಯವನ್ನು ಬರೀಬೇಕು. ಸೊ ವಿಷಯ 3 दिन की छुट्टी के लिए ನಿವೇದನ ಪತ್ರ ಅಂತ. ಸೊ ಇಲ್ಲಿ ವಿಷಯವನ್ನು ಬರೀಬೇಕು. ನೆಕ್ಸ್ಟ್ ಏನನ್ನು ಬರೀಬೇಕಪ್ಪ ಅಂದರೆ ವಿಷಯ ವಿವರಣೆಯನ್ನು ಬರೀಬೇಕು. ಏನು ಇಲ್ಲಿ ನೋಡ್ರಿ ಏನಿದೆ ವಿಷಯ ವಿವರಣೆ. ಉಪಯುक्त विषय के संबंध मैं आपसे निवेदन है कि दिनांक 21/1/2024 को घर मेरे भाई की शादी बेंगलुरु में है. सो इसलिए मैं दिनांक 20 जनवरी 2024 से 22 जनवरी 2024 तक विद्यालय नहीं पाऊँगा. सो अतः आपसे प्रार्थना करती हूँ कि मुझे 3 दिन की छुट्टी दीजिए ಅಂತ ಬರೆದು ಸೊ ವಿಷಯವನ್ನು ಬರೆದ ಮೇಲೆ ಲಾಸ್ಟಿಗೆ ಧನ್ಯವಾದ ಬರೀಬೇಕು. ಧನ್ಯವಾದ ಬರೆದ ಮೇಲೆ ಸೊ ಇಲ್ಲಿ ಆಪ್ಕಿ ಆಜ್ಞಾಕಾರಿ ಛಾತ್ರ ಸೊ ಭಾವನಾ. ಸೊ ಆ್ಯಕ್ಚುಲಿ ಇಲ್ಲಿ ತಪ್ಪು ಬರೆದಿದ್ದಾರೆ ಇಲ್ಲಿ. ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂದರೆ ಇವರು ಭಾಗ್ಯಶ್ರೀ ಬರೆದಿದ್ದಾರೆ. ಸೊ ಇಲ್ಲಿ ಏನು ಬರಬೇಕಿತ್ತು, ಇಲ್ಲಿ ಭಾಗ್ಯಶ್ರೀನ ಬರಬೇಕಿತ್ತು. ಸೊ ಅದರ ಇಲ್ಲಿ ಭಾವನಾ ಅಂತ ಬರೆದಿದ್ದಾರೆ. ಸೊ ಇಲ್ಲಿ ತಪ್ಪು. ಸೊ ನೆಕ್ಸ್ಟ್ ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ ಅಂದರೆ ಪೇರೆಂಟ್ಸ್ ಸಿಗ್ನೇಚರ್ನ ಇಲ್ಲಿ ಮಾಡಿ ಸೊ ನೀವು ಚುಟ್ಟಿ ಪತ್ರವನ್ನು ನಿಮ್ಮ ಯಾರಿಗೆ ಪ್ರಧಾನಾಧ್ಯಾಪಕರಿಗೆ ಕಳಿಸುವುದು. ನೆಕ್ಸ್ಟ್ ಇಲ್ಲೊಂದು ಚುಟ್ಟಿ ಪತ್ರ ನೀವೇ ಸ್ವಂತ ಬರೆದಿದ್ದಾರೆ ನೋಡ್ರಿ. 3 दिन की छुट्टी मांगने हुए आपके ಅಧ್ಯಾಪಕ ಪತ್ರ ಲಿಖಿ ಅಂತ ಅಂದಿದ್ದಾರೆ. ಸೊ ಇಲ್ಲಿ ಅದೇ ರೀತಿ ಮತ್ತೆ 3 ದಿನಕ್ಕೆ ಸಂಬಂಧಿಸಿದಂತೆ ಚುಟ್ಟಿ ಪತ್ರವನ್ನು ಬರೀಬೇಕು. ಸೊ ಪ್ರಧಾನಾಧ್ಯಾಪಕರಿಗೆ ಇಲ್ಲಿ ದಿನಾಂಕವನ್ನು ಬರೆದಿದ್ದೀನಿ 18/1/2024 ಪ್ರೇಷಕ್ ಅಂತ ಇದೆ. ಸೊ ಇಲ್ಲಿ ರಮ್ಯಾ ಪಾಟೀಲ್ ಅಂತ ಬರೆದಿದ್ದೀನಿ. 8वीं ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಶಿರಗುಪ್ಪಿ ಸೊ ಜಮಖಂಡಿ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಸೇವಾಮೆ ಯಾರಿಗೆ ಕಳೆದು ಪ್ರಧಾನಾಧ್ಯಾಪಕರಿಗೆ. ಸೊ ಯಾರು ಸರ್ಕಾರಿ ಹೈಸ್ಕೂಲ್ ಶಿರಗುಪ್ಪಿ, ನೆಕ್ಸ್ಟ್ ಜಮಖಂಡಿ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಮಹೋದಯ ಅಂತ ಬರುತ್ತೆ. ಸೊ ಮಹೋದಯ ಆದಮೇಲೆ ವಿಷಯವನ್ನು ಬರೀಬೇಕು. ಸೊ 3 दिन की छुट्टी के लिए निवेदन पत्र ಅಂತ ಬರೀಬೇಕು. ನೆಕ್ಸ್ಟ್ ವಿಷಯ ವಿವರಣೆ. विपर्युक्त विषय के संबंध मैं आपसे निवेदन करती हूँ कि मेरे तबीयत ठीक नहीं है. ಸೊ ನನಗೆ ಆರಾಮವಿಲ್ಲದ ಕಾರಣ इसलिए मैं दिनांक 18 जनवरी 2024 से 20 जनवरी 2024 तक विद्यालय आने की असमर्थ हूँ. सो इसलिए आपसे प्रार्थना करता हूँ कि मुझे 3 दिन की छुट्टी दीजिए ಅಂತ ಕಟ ವಿಷಯ ವಿವರಣೆಯನ್ನು ಬರೆದು ನೆಕ್ಸ್ಟ್ ಧನ್ಯವಾದವನ್ನು ಬರೆದು ಕಟ ಇಲ್ಲಿ ಏನು ಮಾಡಬೇಕು, ಆಪ್ಕ ಆಜ್ಞಾಧಾರಕ ಛಾತ್ರ ಅಂತ ಬರೀಬೇಕು. ಸೊ ಇಲ್ಲಿ ಮತ್ತೆ ಅವರ ಹೆಸರು ಬರೀಬೇಕು. ಪತ್ರವನ್ನು ಬರೆದವರು ರಮ್ಯಾ ಪಾಟೀಲ್ ಅಂತ. ಸೊ ನೆಕ್ಸ್ಟ್ ಇಲ್ಲಿ ಅಭಿಭಾವಕ್ಕೆ ಹಸ್ತಾಕ್ಷರ, ಇಲ್ಲಿ ಪೇರೆಂಟ್ಸ್ ಸೈನನ್ನು ಮಾಡಿಸ್ಬೇಕು. ಸೊ ಇಷ್ಟು ಇಲ್ಲಿ ಚುಟ್ಟಿ ಪತ್ರವನ್ನು ಬರೆಯುವಂಥ ಒಂದು ಶೈಲಿ, ಅದರ ಫಾರ್ಮೆಟು. ನೆಕ್ಸ್ಟ್ ಇಲ್ಲಿ ನೋಡ್ರಿ, इलेन निम्नलिखित पत्र को आप स्वयं अपना नाम और पत्ता लिखते हुए का क्रमानुसार लिखिए. सो इलेन
ತಪ್ಪು ಬರೆದಾರ. ಸೊ ಪತ್ರ ಲೇಖನ ಏನಿಲ್ಲ, ಸೊ ಸಿಸ್ಟಮೆಟಿಕ್ ಆಗಿ ಸ್ಟೆಪ್ ಬೈ ಸ್ಟೆಪ್ಪು ಅವರು ಬರೆದಿಲ್ಲ. ಸೊ ಅದಕ್ಕೆ ನಿಮ್ಮ ಹೆಸರನ್ನು ಹಾಕಿ ಏನು ಮಾಡಬೇಕು, ಸೊ ಇದನ್ನು ಕ್ರಮವಾಗಿ ಬರೀರಿ ಅಂತ ಹೇಳಿದಾರೆ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಇಲ್ಲಿ ಪ್ರೇಕ್ಷಕ ಕೊಟ್ಟಿದ್ದಾರೆ. ಸೊ ಇಲ್ಲಿ ಫಸ್ಟ್ ವಿಷಯ ವಿವರಣೆ ಕೊಟ್ಟಿದ್ದಾರೆ, ವಿಷಯ ವಿವರಣೆ ಬರಬಾರ್ದು, ಫಸ್ಟ್ ಪ್ರೇಕ್ಷಕ ಅಂತ ಬರಬೇಕು. ನೆಕ್ಸ್ಟ್ ದಿನಾಂಕ ಇದು ಇಲ್ಲಿ ಬರಬೇಕು. ನೆಕ್ಸ್ಟ್ ಇದೆಲ್ಲ ಲೇಟಾಗಿ ಬರಬೇಕು. ಸೊ ಇಲ್ಲೆಲ್ಲ ಇದನ್ನು ಸರಿಯಾಗಿ ನಾನು ಇಲ್ಲಿ ಬರೆದಿದ್ದೀನಿ. ಫಸ್ಟ್ ಇಲ್ಲಿ ದಿನಾಂಕವನ್ನು ಬರೆದಿದ್ದೀನಿ. ಸೊ ನೆಕ್ಸ್ಟ್ ಪ್ರೇಕ್ಷಕ ಅಂತ ಬರೆದಿದ್ದೀನಿ. ಸೊ ಇಲ್ಲಿ ಆಕಾಂಕ್ಷ ಬೇಕಾಗಿತ್ತು, ಸೊ ಆಕಾಂಕ್ಷ ಅಂತ. ಸೊ ಇಲ್ಲಿ ಆಕಾಂಕ್ಷ ಒಂದು ನಿಮಿಷ, ಆಕಾಂಕ್ಷ ಆಗಬೇಕು. ಸೊ ಇದು ಆಕಾಂಕ್ಷ ಹೆಸರು ಏನಪ್ಪ ಅಂದ್ರೆ ಆಕಾಂಕ್ಷ. ಒಂದು ನಿಮಿಷ ಆಕಾಂಕ್ಷ ಇಲ್ಲಿ ಬರೆದಿದ್ದು ನೋಡ್ರಿ. ಸೊ ಈ ಹೆಸರು ಏನು ಮಾಡಬೇಕು, ಸೊ ಇದೇ ಹೆಸರನ್ನು ಇಲ್ಲಿ ಬರೀರಿ. ಸೊ ಆಕಾಂಕ್ಷ ಇಲ್ಲಿ ಕ್ಷ ಬರೆಯೋದನ್ನ ನಾನು ಇಲ್ಲಿ ಮರ್ತಿದ್ದೀನಿ. ಸೊ ಅದಕ್ಕೆ ಇಲ್ಲಿ ಕ್ಷ ಬರೀರಿ. ಆಕ ಆದಮೇಲೆ ಕ್ಷನ ಬರೀರಿ. ನೆಕ್ಸ್ಟ್ 8वीं ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಏನಿದೆ ಬತ್ತಂಬ್ರ ಅಂತ ಇದೆ. ನೆಕ್ಸ್ಟ್ ಸೇವಾ ಮೇ ಪ್ರಧಾನ ಅಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಬಾಂತಂಬ್ರ ಅಂತ ಇದೆ. ಸೊ ನೆಕ್ಸ್ಟ್ ಇದು ಸೇವಾ ಮೇ ಆದಮೇಲೆ ಆದರಣೀಯ ಮಹೋದಯ ಅಂತ ಬರುತ್ತೆ. ಸೊ ವಿಷಯ ಏನಿದೆಪ್ಪ ಅಂದ್ರೆ ವಿಷಯ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಏನಂತ ವಿಷಯ ಕೊಟ್ಟಿದ್ದಾರೆ ಇಲ್ಲಿ 5 दिन की छुट्टी के ಪ್ರಾರ್ಥನಾ ಅಂತಂದಿದ್ದಾರೆ. ಸೊ 5 दिन के छुट्टी के ಏನು ಪ್ರಾರ್ಥನಾ ಪತ್ರ ಅಂತ ಇದೆ. ಸೊ ಅದನ್ನೆಲ್ಲ ಬರೆದಿದ್ದೀನಿ. ಸೊ ವಿಷಯ ವಿವರಣೆ, ಸೊ ಈ ವಿಷಯ ವಿವರಣೆನ ಸೊ ಇಲ್ಲಿದೆ ನೋಡ್ರಿ. ಸೊ ಈ ವಿಷಯ ವಿವರಣೆನ ನಾನೇನು ಮಾಡಿದ್ದೀನಿ, ಸೊ ಇಲ್ಲಿ ವಿಷಯ ವಿವರಣೆಯನ್ನು ನಾನು ಇಲ್ಲಿ ಬರೆದಿದ್ದೀನಿ. ಸೊ ಎಲ್ಲವನ್ನು ಏನು ಮಾಡೋಕ್ಕಾಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ಈಸ್ ಗೋಯಿಂಗ್ ಟು ಬಿ ಸೋ ಲೆಂದಿ. ಸೊ ದ್ಯಾಟ್ಸ್ ವೈ ಐ ಆಮ್ ಜಸ್ಟ್ ಸ್ಕಿಪ್ಪಿಂಗ್. ಸೊ ವಿಷಯ ವಿವರಣೆ ಆದಮೇಲೆ ನೆಕ್ಸ್ಟ್ ಧನ್ಯವಾದ ಅಂತ ಬರೀಬೇಕು. ಸೊ ಧನ್ಯವಾದ ಆದಮೇಲೆ ಈ ಕಡೆ ಆಪ್ಕಿ ಛಾತ್ರ ಬರ್ಕೆಟ್ ಆಕಾಂಕ್ಷೆ ಅಂತ ಬರೆದಿದ್ದೀನಿ. ಸೊ ಇಲ್ಲಿ ಅಭಿಭಾವಕಿ ಹಸ್ತಾಕ್ಷರ ಪೇರೆಂಟ್ಸ್ ಏನನ್ನ ಮಾಡಬೇಕು. ಸೊ ಹೀಗೆ ಇಲ್ಲಿ ಕೊಟ್ಟಂಥ ಚುಟ್ಟಿ ಪತ್ರ ಏನಾಗಬೇಕು, ಸೊ ಹಿಂದೆ ಮುಂದೆ ಆಗಿದೆ, ಅದನ್ನು ಸರಿಯಾಗಿ ಏನು ಮಾಡಬೇಕು, ಕ್ರಮಾನುಗತವಾಗಿ ಕ್ರಮಾನುಸಾರ ಅದನ್ನು ಸೊ ಬರೆದಿದ್ದಾರೆ. ಸೊ ಈ ಚಟುವಟಿಕೆಯಲ್ಲಿ ನಾನು ಇಲ್ಲಿ ಬರೆದಿದ್ದೀನಿ. ನೆಕ್ಸ್ಟ್ ಗತಿವಿಧಿ 3 ಅನೌಪಚಾರಿಕ ಪತ್ರ ಕೋ ಧ್ಯಾನ್ ಸೆ ಪಡಿಯೇ ಸಮಜಿಯೇ ಅವ್ರು ಲಿಖಿಯೇ. ಸೊ ಅನೌಪಚಾರಿಕ ಪತ್ರವನ್ನು ನಾವಿಲ್ಲಿ ಏನು ಸರಿಯಾಗಿ ಅದರ ಫಾರ್ಮ್ಯಾಟನ್ನು ಓದ್ಕೊಂಡು ಸೊ ಅದನ್ನು ನೋಡ್ಕೊರಿ ಸರಿಯಾಗಿ ಅಂತಂದಿದ್ದಾರೆ. ಸೊ ಇಲ್ಲಿ ಅನೌಪಚಾರಿಕ ಪತ್ರ ಯಾರಿಗೆ ಬರೀತಾರೆ ಅನ್ನೋದಿದೆ. ಸೊ ಇದೆಲ್ಲ ಆಲ್ರೆಡಿ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ. ನೆಕ್ಸ್ಟ್ जन्मदिन के अवसर पर अपने मित्र को बुलाते हुए इस पत्र को समझाइए और लिखिए ಎಂದಿದ್ದಾರೆ. ಸೊ ಜನ್ಮದಿನದ ಕುರಿತು ನಿಮ್ಮ ಸ್ನೇಹಿತರಿಗೆ ಪತ್ರವನ್ನು ಬರೀರಿ ಎಂದಿದ್ದಾರೆ. ಸೊ ಇಲ್ಲಿ ಫಸ್ಟಿಗೆ ದಿನಾಂಕನ ಬರೆದಿದ್ದಾರೆ. ಪ್ರಿಯ ಮಿತ್ರ ನಮಸ್ತೆ ಸ್ನೇಹ ಅಂತ ಬರೆದಿದ್ದಾರೆ. ಸೊ ಇಲ್ಲಿ ನೋಡ್ರಿ, आशा करती हूँ कि मैं सकुशल होगे. सो तुम्हें याद होगी है. सो मैं को मेरा जन्मदिन है. सो इस अवसर पर मेरे माता पिता ने एक समारोह का आयोजन किया है. सो मैं चाहती हूँ कि तुम इस अवसर पर अवश्य आओ. हम सब मिलकर केक काटेंगे. सो फिर सब मिलकर भोजन करेंगे. सभी मित्र मिलकर खेलेंगे. सो नाचेंगे और गाएंगे. मैं तुम्हारी राह देखूँगा ಅಂತ ಇದೆ. ಸೊ ಈ ರೀತಿ ಇಲ್ಲಿ ಬರ್ತ್ಡೇಗೆ ಅವನನ್ನ ತನ್ನ ಸ್ನೇಹಿತನನ್ನು ಕರೀತಾ ಇದ್ದಾನೆ. ಸೊ ಅದೊಂದು ಪತ್ರವನ್ನು ಬರೆದಿದ್ದಾರೆ. ನೆಕ್ಸ್ಟ್ ತುಮಾರ ಮಿತ್ರ ರತನ್ ಸಿಂಗ್ ಅಂತ ತನ್ನ ಹೆಸರನ್ನು ಬರೆದಿದ್ದಾರೆ. ಸೊ ಇಷ್ಟು ಸ್ನೇಹಿತರಿಗೆ ಬರೆದಂಥ ಒಂದು ಪತ್ರ. ಸೊ ಅನೌಪಚಾರಿಕ ಪತ್ರದ ಫಾರ್ಮೆಟು. ಸೊ ಇಲ್ಲೊಂದು ನಿಮಗೆ ಪತ್ರವನ್ನು ಬರೀರಿ ಅಂತ ಹೇಳಿದ್ದಾರೆ ಅವರು. ಸೊ ಇಲ್ಲಿ ಫಾರ್ಮೆಟ್ ಇದೆ ನೋಡ್ರಿ, ಮಿತ್ರಕ್ಕೆ ನಮ್ಮ ಪತ್ರವನ್ನು ಬರೀರಿ ಎಂದಿದ್ದಾರೆ. ಸೊ ಇಲ್ಲಿ ದಿನಾಂಕ 18 जनवरी 2024. ಸೊ ಪ್ರಿಯ ಮಿತ್ರ, ಇಲ್ಲಿ ಇದೇ ಫಾರ್ಮೆಟನ್ನು ನಾವು ಕೂಡ ಯೂಸ್ ಮಾಡಿದ್ದೀವಿ. ಸೊ ಪ್ರಿಯ ಮಿತ್ರ ಆದಮೇಲೆ ನಮಸ್ತೆ ರಾಜು ಅಂತ ಬರೆಯಲಾಗಿದೆ. ನೆಕ್ಸ್ಟ್ मैं यही ठीक हूँ. आशा करती हूँ कि आप भी कुशल पूर्वक होंगे. सो कुछ दिन पहले मैं अपने दोस्तों के साथ दिल्ली गया था. ಸೊ ನಾನು ನನ್ನ ಸ್ನೇಹಿತರೊಂದಿಗೆ ದಿಲ್ಲಿಗೆ ಹೋಗಿದ್ದೆ. ಸೊ ದಿಲ್ಲಿ में हमें इंडिया गेट, लाल किला, कुतुब मीनार, राष्ट्रपति भवन, जंतर मंतर आदि को देखा. ಸೊ ದಿಲ್ಲಿಯಲ್ಲಿ ನಾನು ಎಲ್ಲ ಸ್ಥಳಗಳನ್ನು ನೋಡಿದೆ. ಸೊ हमने परांठे, चाट और भटूरे आदि खाया. सो हमारा टूर 4 दिन का था. ಸೊ ಟೂರ್ ಇದು हमारा टूर 4 दिन का था. 4 दिन ನಾವು ಟೂರ್ಗೆ ಹೋಗಿದ್ವಿ. और बहुत मज़ा आया. ಸೊ ಬಹಳಷ್ಟು ನಮಗೆ ಮಜಾ ಆಯಿತು. ಸೊ आंटी और अंकल को मेरे
ಅಭಿವಾದನ್ ದೇನಾ ಅವರ ಚೋಟು ಕೋ ಮೇರಾ ಪ್ಯಾರ್ ಅಂತ ಸೊ ಇಲ್ಲಿ ಬರೆದಿದ್ದಾರೆ. ನೆಕ್ಸ್ಟ್ ತುಮ್ಹಾರ ಮಿತ್ರ ಅಂತ ಬರ್ಕೆಟ, ಸೊ ತುಮ್ಹಾರ ಮಿತ್ರ ಅಂತ ಬರ್ಕೆಟ, ಸೊ ಇಲ್ಲಿ ಅವರ ಹೆಸರು ಸಚಿನ್ ಅಂತ ಬರೆದಿದ್ದಾರೆ. ಸೊ ಹಿಂಗೆ ಏನೋ ಮಿತ್ರಕ್ಕೆ ನಾಮ ಪತ್ರ, ಸ್ನೇಹಿತರಿಗೆ ಸೊ ಪತ್ರವನ್ನು ಬರೆಯುವಂಥ ಮಾದರಿ, ಇದು ಅನೌಪಚಾರಿಕ ಪತ್ರದ ಮಾದರಿ. ಸೊ ಈ ರೀತಿಯಾಗಿ ಬರೆಯೋದು. ಸೊ ಇಲ್ಲಿ ಲಾಸ್ಟಿಗೆ ಏನಿದೆಪ್ಪ ಅಂದ್ರೆ ಅಪನೆ ಸೀಕ, ಸೊ ಇದನ್ನು ನೀವೇ ನಿಮ್ಮ ಸ್ವಯಂ ಅವಲೋಕನೆಯನ್ನು ಮಾಡಿ ಬರೀಬೇಕು. ಸೊ ಈ ಒಂದು ಕಲಿಕಾಫಲದ ಮೇಲೆ ಸೊ ಇಷ್ಟು ಈ ಒಂದು ಕಲಿಕಾಫಲದಲ್ಲಿ ಸೀಖನೆ ಕಾ ಪ್ರತಿಫಲ 9ರಲ್ಲಿ ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳನ್ನು ಯಾವ ರೀತಿ ಬರೆಯುವುದು, ಅದರ ಫಾರ್ಮ್ಯಾಟ್ ಯಾವ ರೀತಿ ಇರುತ್ತೆ, ಸೊ ಪತ್ರ ಲೇಖನದ ಕ್ರಮಾನುಗತ ಹೆಂಗಿರುತ್ತೆ ಎಂಬುದನ್ನು ಸೊ ಇಲ್ಲಿ ವಿವರವಾಗಿ ನೀವೇನು ಮಾಡಬೇಕು, ಬರಿಬೇಕಾಗುತ್ತೆ. ಸೊ ಆದ್ದರಿಂದ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಾವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ನನ್ನ ಮುಂದಿನ ವಿಡಿಯೋಗಳನ್ನು ತಾವು ವೀಕ್ಷಣೆಯನ್ನು ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.